ಇಷ್ಟೆಲ್ಲ ಮಾತಾಡಿದ್ವಿ, ನಾವು ಎಲ್ಲರ ಬಗ್ಗೆನೂ ಕೇಳ್ಕೊಂಡ್ವಿ. ಇಲ್ಲಿ ಮೇನ್ ಲೀಡ್ ಇರೋಂಥದ್ದು ನಿಮ್ಮ ತಾಯಿಯವರು. ಅವ್ರ ಬಗ್ಗೆ ನಾನೂ ಕೇಳಲಿಲ್ಲ. ಯಾಕೆಂದ್ರೆ ಅದು ನಮ್ಗೆ ಏನಾಗಿದೆ ಅಂತಂದ್ರೆ ಅದು ಅಷ್ಟೊಂದು ನಾವು ರಿಲೀಸ್ ಆಗ್ಬಿಟ್ಟಿದೀವಿ ತಾಯಿ ಮಕ್ಕಳ ಬಗ್ಗೆ. ತಾವು ಹೇಳ್ತಾ ಇದ್ದೀರಾ, ಸುಮಾರು ವಿಷಯ ಹೇಳ್ತಾ ಇದ್ದೀರಾ, ನೀವು ನಿಮ್ಗೆ ಗೊತ್ತಾಗದೆ ಹೇಳ್ತಾ ಇದ್ದೀರಾ. ಹೇಳಿ ಸರ್, ಇವಾಗ ಹೇಳಿ, ಅಮ್ಮ ಹೇಗೆ, ಅವ್ರು ಹೆಂಗೆ ಆಕ್ಟ್ ಮಾಡಿದ್ರು, ಹೆಂಗ್ ಒಪ್ಸಿದ್ರಿ ಅವ್ರನ್ನ, ಅವ್ರ ರಿಯಾಕ್ಷನ್ ಹೆಂಗಿತ್ತು? 10 ವರ್ಷದಿಂದ ಕತೆ ಹೇಳಿದಾಗ ಹತ್ತು ಬಿಟ್ಟಿದ್ರು ಅಂತ ಹೇಳಿದ್ಮೇಲೆ ಅವತ್ತೇ ಡಿಸೈಡ್ ಆಗಿದ್ದೆ ಈ ಕಥೆ ಮಾಡಬೇಕು ಅಂತ. ಅವರೇ ಇದ್ದಿದ್ದು ಕತೆ ತಲೆಯಲ್ಲಿ. ಆಮೇಲೆ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದೆ, ಹೇಳಿದೆ ಅಮ್ಮ ನೀನೇ ಈ ರೋಲ್ ಮಾಡ್ತಿರೋದು, ಈ ರೋಲ್ ಪದ್ಮಜರಾವ್ ಅನ್ಕೊಂಡಿದ್ದೀನಿ ಅಂತಾನೆ ಐ ಸ್ಟಾರ್ಟೆಡ್. ಪ್ರಿಪೇರ್ ಮಾಡಕ್ಕೆ ಕೂಡಿಸ್ಕೊಂಡು 1-2 ಸಲ ಆಕ್ಟಿಂಗ್, ಅಮ್ಮ ಅಳೋ ಥರ ಮುಖ ಮಾಡು ಅಂತಿದ್ದೆ, ಮಾಡಿ ತೋರಿಸ್ತಿದ್ದೆ, ಮಾಡ್ತಿದ್ರು. ಈ ಡೈಲಾಗ್ ಹಿಂಗೆ ಹೇಳು ಅಂತಿದ್ದೆ, ಹೇಳ್ತಿದ್ರು. ಜಾಸ್ತಿ ಸ್ಟ್ರೆಸ್ ಮಾಡಕ್ ಹೋಗ್ಲಿಲ್ಲ ಅವ್ರಿಗೆ. ಜಸ್ಟ್ ಸ್ಯಾಡ್ ಆಗು ಅಂದಾಗ ಸ್ಯಾಡ್ ಆಗಬೇಕು, ಖುಷಿಯಿಂದ ನಗು ಅಂದಾಗ ನಗಬೇಕು. ಇದು ಬಂದರೆ ಸಾಕಾಗಿತ್ತು ನಂಗೆ. ಡೈಲಾಗ್ ನನಗೆ ಬೇಕಾಗಿರಲಿಲ್ಲ. ಯಾಕಂದರೆ ಅವ್ರ ಮನೇಲಿ ಸಹಜವಾಗಿ ನಮ್ಮ ಬಳಗದವ್ರ ಜೊತೆ ನಮ್ಮ ಜೊತೆ ಮಾತಾಡ್ತಾರಲ್ಲ, ಅದು ನನಗೆ ಬೇಕಾಗಿತ್ತು. ಹಂಗಾಗಿ ನಾನು ಡೈಲಾಗ್ ಬೈ ಹಾರ್ಟ್ ಮಾಡಿಸ್ಲಿಲ್ಲ. ಬಟ್ ಪ್ರಿಪ್ರೇಷನ್ ಏನು ಮಾಡಿಸಿದೆ ಅಂದರೆ, ಸ್ಯಾಡ್ ಆಗು ಅಂದ್ಕೊಳ್ಳಿ ಹಿಂಗೆ ಕೆಳಗೆ ನೋಡು, ಇಲ್ಲೇ ಕೈ ನೋಡು, ಇದೇ ಲುಕ್ ನಿಂದು ಕೈ ನೋಡು ಅಂದಾಗ ಅದು, ಸೊ ದಟ್ ಅಲ್ಲಿ ಶೂಟಿಂಗಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಹೌದು, ಇದನ್ನು ಮಾತ್ರ ಮಾಡಿಸ್ದೆ. ಅವ್ರು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಿದ್ರು ಅಂದರೆ, ಈಸಿಯಾಗಿ, ಅಂದರೆ ಹಿಂಗೆ ಮಾಡು ಅಂದ್ಕೊಳ್ಳಿ ಹಿಂಗೆ ಮಾಡೋದು, ಹಿಂಗೆ ಮಾಡು ಅಂದ್ಕೊಳ್ಳಿ ಹಿಂಗೆ ಮಾಡೋದು ಎಲ್ಲ ಮಾಡ್ತಿದ್ರು. ಶಿ ವಾಸ್ ಪ್ರಿಪೇರ್ಡ್. ಅವ್ರನ್ನ ಏನಕ್ಕೆ ಮೇನ್ಲಿ ನಾನು ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿಸೋದು ಅಂತ ಅವಾಗಲೂ ನೀವು ಪ್ರಶ್ನೆ ಕೇಳಿ, ಅವಾಗ ಏನಾಗ್ಬಿಟ್ಟಿದೆ ಅಂದರೆ ಸುಮಾರು ಆನ್ಸರ್ಗಳಿದೆ. ಅದು ನಾನು ಫಿಕ್ಸ್ಡ್ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ನೆನಪಾದಾಗಲೇ ಹೇಳಬೇಕು, ಅಥವಾ ಸಂದರ್ಭ. ನಮ್ಮಮ್ಮ ಎಲ್ಲಾದ್ರೂ ಯಾರಾದ್ರೂ ಮುಂದೆ ನಗ್ಬೇಕಂದ್ರೆ ಬಾಯಿ ಮುಚ್ಕೊಂಡು ನಗ್ತಾರೆ. ಬಿಕಾಸ್ ಹಲ್ಲು ದೊಡ್ಡದಾಗಿದೆ, ನಂದು ಅಸಹ್ಯವಾಗಿದೆ, ನಾನು ಅಸಹ್ಯವಾಗಿದ್ದೀನಿ ಅಂದ್ಬಿಟ್ಟು ಹಿಂಗೆ ನಿಂತ್ಕೊಳ್ಳೋದು, ಜೋರಾಗಿ ಮಾತಾಡಲ್ಲ, ಹೆದರ್ಕೊಂಡು ಮಾತಾಡೋದು. ಮನಸ್ಸಲ್ಲಿ ಇರುತ್ತೆ ಖುಷಿಯಾಗಿರ್ಬೇಕು ಅಂತ. ತುಂಬಾ ಹೇಳ್ತಿಲ್ವಾ, ಒಬ್ಬರೇ ಇದ್ದಾಗ ನಮ್ ಜೊತೆ ಡಾನ್ಸ್ ಎಲ್ಲ ಮಾಡೋದು ನಾವು ನೋಡಿ ಸರ್, ಎಲ್ಲ ಮಾಡ್ತಾರೆ. ನಿಮ್ಮ ಸ್ಟೇಟಸ್ ಅಲ್ಲಿ ನೋಡಿದೀವಿ, ನೋಡಿದಿರಾ, ಹಾಕ್ಬಿಟ್ಟಿದ್ದೆ, ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟಿದ್ದೆ. ಆ ತರ ಫುಲ್ ಆಫ್ ಲೈಫ್ ಇರೋರು ಎಲ್ಲ ಒಂದ್ ಕಡೆ ಸಮಾಜ ಏನ್ ಅನ್ಕೊಳುತ್ತೆ, ಈಗ ಬರೀ ಗಂಡ ಇಲ್ಲ ಏನ್ ಅನ್ಕೋತಾರೆ ಅಂತ. ಯಾರು ಸಮಾಜದಲ್ಲಿ ಯಾರು ಆತರ ಇಲ್ಲ ಅನ್ಕೊಳ್ಳಿ. ನಮ್ ರಿಲೇಟಿವ್ಸ್ ಅಷ್ಟೇ ತುಂಬಾ ಸಪೋರ್ಟಿವ್. ಬಟ್ ಇವ್ರುಗಳಿಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ, ಅಯ್ಯೋ ನಾ ಎಲ್ಲರ ಆಚೆ ಸುತ್ತಾಡಕ್ ಹೋದ್ರೆ ಏನ್ ಅನ್ಕೋತಾರೆ, ಗಂಡ ಇಲ್ಲ ಓಡಾಡ್ತಿದ್ದಾಳೆ. ನಾನು ಅಮ್ಮ ನಿನ್ ಜೀವನ ಇದು, ನೀನ್ ಹೆಂಗಿರ್ತೀವಿ ಹಂಗಿರು. ಫಸ್ಟ್ ಈ ಫಿಲ್ಮ್ ಪ್ರಿಪೇರ್ ಮಾಡಿದ್ದೆ ಅವ್ರಿಗೆ, ಕೈ ತೆಗೆದು ಬಾಯಿ ತುಂಬಾ ನಗು, ಆಗ ಅಸಹ್ಯ ಇಲ್ಲೆಲ್ಲ ಹಲ್ಲಿಲ್ಲ ಕಾಣುತ್ತೆ, ನೋ ಪ್ರಾಬ್ಲಮ್. ಅದನ್ನೇ ಜನ ನೋಡ್ತಾರೆ, ಅದನ್ನೇ ಇಷ್ಟಪಡ್ತಾರೆ. ಯಾವತ್ತು ಮನುಷ್ಯ ಖುಷಿಯಿಂದ ನಗ್ತಾನೆ ಅದನ್ನೇ ಇಷ್ಟಪಡ್ತಾರೆ. ನೀನ್ ಹಂಗೆ ನಗು, ನೀವು ನಂಬಲ್ಲ, ಫುಲ್ ಫಿಲ್ಮ್ ಅನ್ನು ನೋಡ್ಬೇಕಾರೆ ಇಲ್ಲ ಫುಲ್ ಅಂದ್ರೆ ಬಾಯಿ ತುಂಬಾ ನಗ್ಸಿದೀನಿ ಅವ್ರನ್ನ. ನನಗನ್ಸೋದು ಯಾರೇ ಮನುಷ್ಯ ಆಗ್ಲಿ, ನಿಮ್ಗೆ ಅವ್ರ ಮನಸ್ಸಿಂದ ನಕ್ಕಾಗ್ಲೇ ಚೆನ್ನಾಗಿ ಕಾಣೋದು. ಅಂದ್ಬಿಟ್ಟೆಲ್ಲ ಬಾಯಿ ಕಂಟ್ರೋಲ್ ಮಾಡ್ಕೊಂಡು ನಗ್ತಾರಲ್ಲ, ಅದು ಆರ್ಟಿಫಿಷಿಯಲ್ ಅಂತಾನು ಗೊತ್ತಾಗುತ್ತೆ, ಅವ್ರ ಖುಷಿಯಿಂದ ಇಲ್ಲ ಅಂತಾನು ಗೊತ್ತಾಗುತ್ತೆ. ಸೊ ಅದೊಂದು ಪ್ರಿಪೇರ್ ಮಾಡಿದ್ ನಮ್ಮ ಅಮ್ಮನ, ಸ್ಮೈಲ್ ಮಾಡೋದು, ನೋ ಪ್ರಾಬ್ಲಮ್, ನೀ ಕೈ ಹಿಂಗೆ ಕೆರಕ್ಕೆ ಹೋಗ್ಬೇಡ. ಅಷ್ಟಿದ್ರು ಒಂದು ಶಾರ್ಟಲ್ಲಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗುತ್ತೆ ಕೈ. ಅದೇನೋ ಹೇಳ್ತಾರಲ್ಲ, ಹಲ್ಲಿ ಮುಚ್ಚಾರ ನಗು, ಹಲ್ ತೆಗ್ದಾರ ನಗು, ಒಟ್ಟು ಮನಸ್ಸಿಂದ ನಗು ಅಂತ ಹೇಳ್ತಾರಲ್ಲ, ಆ ಮಾತನ್ನ ನಾನು ಇಲ್ಲಿ ಯೂಸ್ ಮಾಡ್ದಂಗೆ ಆಯ್ತು. ಆ ರೀತಿ ನಮ್ಮ ಅಮ್ಮನ ಪ್ರಿಪೇರ್ ಮಾಡಿದ್ದು. ಶಿ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಟನೆ ಅಂತ ಅನ್ಸಲ್ಲ, ಬೇಸಿಕಲಿ ಟ್ರೇಲರ್ ನೋಡಿದವರಲ್ಲ ಎಷ್ಟು ನ್ಯಾಚುರಲ್ ಆಗಿದ್ದಾರೆ. ಹೌದು. ಅಂಡ್ ಆ ಕಾಂಟ್ರಾಸ್ಟ್ ಇದೆಯಲ್ಲ, ಪದ್ಮಜಾರಾವ್ ಮೇಡಮ್ ನಮ್ಮಮ್ಮದು, ಆ ಫ್ರೆಂಡ್ಶಿಪ್ಪು, ಆ ಕಾನ್ವರ್ಸೇಷನ್, ಅವ್ರ ಮಧ್ಯ ನಡೆಯುವಂಥ ಸಂಭಾಷಣೆ. ನಿಜ ಹೇಳ್ತೀನಿ, ನಾನು ಆಸ್ ಅ ಡೈರೆಕ್ಟ್ರು, ನಾನು ನನ್ನ ಕೆಲಸನ ಹೊಗಳ್ಕೊಳ್ಳೋದು ಅನ್ನೋದಕ್ಕಿಂತ ಐ ಎಂಜಾಯ್ ಇಟ್. ನಾನು ಅದನ್ನ ಎಂಜಾಯ್ ಮಾಡ್ತೀನಿ. ನನ್ನ ಮುಂದೆ ನೀವು ಇವಾಗಲೂ ಸ್ಕ್ರೀನ್ ಆಗ್ಬಿಟ್ಟು ನನ್ನ ಫಿಲ್ಮ್ನ ತೋರಿಸಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಎಲ್ಲಾದ್ರೂ ಒಂದು ಪ್ರಶ್ನೆ, ಎಲ್ಲಾದ್ರೂ ಟ್ರೈಲರ್ಲಿ ಕತೆ ಬಿಟ್ಕೊಟ್ಟಿದ್ದೀರಾ? ಇಲ್ಲ, ಕತೆ ಎಳೆ ಬಿಟ್ಕೊಟ್ಟಿದ್ದೀನಿ. ಎಳೆ ಬಿಟ್ಕೊಟ್ಟಿದ್ದೀರಾ ಸರಿ? ಅಂದ್ರೆ ಅವಳು ಉದ್ದೇಶ ಬಿಟ್ಕೊಟ್ಟಿದ್ದೀನಿ. ಏನಕ್ಕೆ ಅವಳು ಬಂದ್ಲು ತವ್ರ ಮನೆ, ಅದು ಓಕೆ, ಅದು ಓಕೆ. ಯಾಕೆಂದ್ರೆ ಸಿನಿಮಾ ಮುಗಿಯುವಾಗ ಪದ್ಮಜರಾವ್ ಅವರು ಅವ್ರ ಕೈ ಮೇಲೆ ಹಿಂಗೆ ನೋಡಿ ಕಾಣಿಸ್ತಿರೋ ತರ ಟ್ರೈಲರ್ ಮುಗಿಯೋ ಸಾರಿ ಸರ್, ಟ್ರೈಲರ್ ತುಂಬಾ ಇದೆ. ಅದೇ ನಮ್ಗೆ ತುಂಬಾ ಇದೆ ಅಂತ ಬೇಕಿರೋದು. ಯಾಕೆಂದ್ರೆ ಟ್ರೈಲರ್ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ವಿಷಯಗಳು ಆಲ್ರೆಡಿ ತುಂಬಿಟ್ಟಿದೆ. ಇಲ್ಲ, ತುಂಬಿಲ್ಲ, ಕಮ್ಮಿ ಇದೆ. ಕಡಿಮೆ ಇದೆಯಾ? ತುಂಬಾ ಕಮ್ಮಿ ಇದೆ. ಇಲ್ಲಿ ನಾನು ತೋರಿಸಿರೋದು ನಳಿನಿ ಅನ್ನೋ ಅಜ್ಜಿ ಏನಕ್ಕೆ ತವ್ರ ಮನೆಗೆ ಬಂದೇಳ ಅಂತ. ಅವಳೊಬ್ಬ ಹೆಂಗಸನ್ನ ಮೀಟ್ ಮಾಡಿದಾಳೆ, ಮಾತಾಡ್ತಾಳೆ, ನೀನ್ ಯಾರು ಅಂತ ಕೇಳ್ತಾಳೆ. ಬಟ್ ಇವಳು ಬಾಲ್ಯದ ಬಗ್ಗೆ ಹೇಳ್ತಾಳೆ. ಎರಡೇ
ಇದು ಬಿಟ್ಟು ಸುಮಾರು ಇಮೋಷನ್ಸ್, ಸುಮಾರು ವಿಷಯಗಳಿದೆ ಫಿಲ್ಮ್. ಓಕೆ, ಸೊ ಇಲ್ಲೆಲ್ಲ ಬಿಟ್ಕೊಟ್ಟಿಲ್ಲ, ಬರೀ ಎಳೆ ಮಾತ್ರ ಕೊಟ್ಟಿದ್ದೀರಾ. ಬಿಟ್ಕೊಟ್ಟಿಲ್ಲ. ನಾನು ಹಂಗಾದ್ರೆ ವೇಟಿಂಗ್ ಅಲ್ಲಿ ಇದ್ದೀನಿ. ಸಂಜೆ ಏನಾದ್ರು ಒಂದು ಶೋ ಕೊಡ್ತೀರಾ, ನನಗೆ ತೋರಿಸ್ತೀರಾ ಇವತ್ತಾ ಸಿನಿಮಾ? ನನಗೆ ಇಲ್ಲ, 3ನೇ ತಾರೀಕು ಸಂಜೆ. 3ನೇ ತಾರೀಕು ಬರ್ತೀನಿ ಸರ್, ಖಂಡಿತ 3ನೇ ತಾರೀಕು ತೋರಿಸ್ತೀವಿ. ನಾನು ಬರ್ತೀನಿ 3ನೇ ತಾರೀಕು. ಇವತ್ತು ತೋರಿಸಿ, ನನಗೆ ಇನ್ನು 3 ದಿನ ಬೇಕಲ್ಲ ಟೈಮ್. ಇನ್ನ ರೆಡಿ ಇಲ್ಲ ಫಿಲ್ಮ್, ರೆಡಿ ಮಾಡ್ತಾ ಇದೀವಿ. ಇರ್ಲಿ. ಇಲ್ಲ, ಅದನ್ನ ನೀವು ನಾನು ಹೇಳ್ತಿಲ್ವಾ, ನೀವು ಅಲ್ಲಿ ಬಂದು ಸ್ಕ್ರೀನ್ ಮೇಲೆ ನಮ್ಮ ತಾಯಿ, ನನ್ನ ಬಂಧು ಬಳಗರು, ಫ್ರೆಂಡ್ಸು, ಅವ್ರ ಸಮ್ಮುಖದಲ್ಲಿ ಅದನ್ನ ಫಸ್ಟ್ ಶೋ ನೋಡೋ ಅನುಭವ ಇದೆಯಲ್ಲ, ಐ ಫೀಲ್